Okay. So now Q. ಸೊ ಯಾವುದೋ ಒಂದೇನೋ ಕ್ರಿಯೇಟ್ ಮಾಡಿದೆ ಅಂದ್ಕೊಂತೀನಿ. ಲೆಟ್ ಮೀ ಓಪನ್ ದಟ್. ಓಕೆ, ಸೊ ಇದೆ ಅಲ್ವಾ. ಸೊ ಈ ಇಂಟರ್ನಲ್ ಆರ್ಡರ್ನ ಕ್ರಿಯೇಟ್ ಮಾಡಿದ್ನಲ್ಲ. ಸೊ ಇವಾಗ ಈ ಇಂಟರ್ನಲ್ ಆರ್ಡರ್ ಅಗೇನೆಸ್ಟ್ ನಾವೇನು ಮಾಡಬೇಕು, ಪೋಸ್ಟಿಂಗ್ಸ್ ಮಾಡಬೇಕು. ಸ್ಕ್ರೀನ್ ಕಾಣಿಸ್ತಿದೆಯಲ್ಲ? ಹ್ಞೂ ಸರ್, ಇಲ್ಲ ಕಾಣಿಸ್ತೀವಿ. ಸರಿ, ಓಕೆ. ಲೆಟ್ ಮೀ ಶೇರ್. ಕಾಣಿಸ್ತಿದೆಯಾ ಇವಾಗ? ಎಸ್. ಸೊ ಈ ಇಂಟರ್ನಲ್ ಆರ್ಡರ್ನ ನಾವು ಕ್ರಿಯೇಟ್ ಮಾಡಿದ್ವಿ, ರೈಟ್, ಲಾಸ್ಟ್ ಕ್ಲಾಸಲ್ಲಿ. ಸೊ ಈ ಇಂಟರ್ನಲ್ ಆರ್ಡರ್ ಅಗೇನೆಸ್ಟ್ ನಾನೇನು ಮಾಡ್ತೀನಿ ಇವಾಗ, ಪೋಸ್ಟಿಂಗ್ಸ್ ಮಾಡ್ತಾ. ಸಾರಿ, ರೆಕಾರ್ಡಿಂಗ್ ಸರ್ ಮಾಡ್ತಾ ಇದ್ದೀನಿ, ರೆಕಾರ್ಡಿಂಗ್ ಆಗ್ತಾರೆ. ಓಕೆ, ಸೊ B50ಗೆ ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ ಪೋಸ್ಟ್ ಮಾಡ್ತೀನಿ. ಓಕೆ, ಎಕ್ಸಾಂಪಲ್ ಯಾವುದೋ ಒಂದು GL ಕೋಡ್. Sorry, this is not work. Okay, so and then bank outgoing GL. So I will take SBI. Okay, so now, sorry, I missed to assign cost object, right? ನೋಡಿ, ಸೊ ಇಲ್ಲಿ ನೀವು ಕಾಸ್ಟ್ ಆಬ್ಜೆಕ್ಟ್ನ ಅಸೈನ್ ಮಾಡಬೇಕು. ಓಕೆ, ಸೊ ಕೆಲವೊಂದು ಸ್ಕ್ರೀನಲ್ಲಿ ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ಲಿ ಇಂಟರ್ನಲ್ ಆರ್ಡರ್ ಆ್ಯಡ್ ಮಾಡಿದ್ರೆ ಮಾತ್ರ ಇಂಟರ್ನಲ್ ಆರ್ಡರ್ ಅಂಡರ್ಲ್ಲಿ ಹಾಕ್ತೀರಾ. ಸೊ ಇಲ್ಲ ಅಂದರೆ ಕಾಸ್ಟ್ ಆಬ್ಜೆಕ್ಟ್ ಅಂಡರ್ಲ್ಲಿ ಹಾಕ್ಬೇಕು ನಾವು. ಓಕೆ, ಪೋಸ್ಟಿಂಗ್ ಪೀರಿಯಡ್ ಇಸ್ ನಾಟ್ ಓಪನ್. ಸೊ ಇವಾಗ ನಾವು ಮಾರ್ಚ್ ಮಂತಲ್ಲಿ ಇದ್ದೀವಲ್ವಾ. ಸೊ ಮಾರ್ಚ್ ಮಂತ್ ಪೀರಿಯಡ್ ಓಪನ್ ಇಲ್ಲ. ಸೊ ಓಪನ್ ದ ಪೀರಿಯಡ್. ಪೀರಿಯಡ್ ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ. Has happened for my profile also, sir. Period ಎಲ್ಲ ಡಿಲೀಟ್ ಆಗೋಗಿದೆ. Okay. So I will maintain from 11th. Okay. See. What is the TR?
ಟಾಲರೆನ್ಸ್ ಕೂಡ ಚೇಂಜ್ ಮಾಡಿದ್ದೆ ನಾನೇ ಬೇರೆ ಬ್ಯಾಚ್ಗೆ. ಟಾಲರೆನ್ಸ್ ಗ್ರೂಪ್ TAT ಇದೆಯಲ್ಲ, ಚೆಕ್. ಸೊ ಎಲ್ಲ ಅಸೈನ್ಮೆಂಟ್ಸ್ ಏನಕ್ಕೋ ಡಿಲೀಟ್ ಆಗಿದೆ. ಲೆಟ್ ಮೀ ಚೆಕ್ ಆಲ್. ಸೊ TAT ಓಕೆ, ಸೊ ಕರೆಕ್ಟ್ ಆಗಿದೆ. ಸೊ ದೆನ್ ಐ ವಿಲ್ ಸೇವ್, I will go back and come again. Okay, sure. Okay, order option is there. I forgot. Okay, so only order, not sales order. Only order ಇದೆಯಲ್ಲ ಅದು ತಗೊಳ್ಳಿ. ಓಕೆ, ಸೊ ಇವಾಗ ಸ್ಟಿಮ್ಯುಲೇಟ್ ಮಾಡಿ ಕೋಟ್ ಮಾಡಿ. ಸೊ ಇವಾಗ ಡಾಕ್ಯುಮೆಂಟ್ ಸೊ ಆ ಇಂಟರ್ನಲ್ ಆರ್ಡರ್ ಅಗೇನೆಸ್ಟ್ ಪೋಸ್ಟ್ ಆಗಿದೆ. ಓಕೆ, ಐ ಮೀನ್ ಕಾಸ್ಟ್ ಆಬ್ಜೆಕ್ಟ್ ಆಸ್ ಎ ಕಾಸ್ಟ್ ಆಬ್ಜೆಕ್ಟ್. ಓಕೆ, ಸೊ ನಿಮಗೆ ಆರ್ಡರ್ ಕಾಸ್ಟ್ ಇಂಟರ್ಸ್ ಇದೆಲ್ಲ ಕಾಸ್ಟ್ ಆಬ್ಜೆಕ್ಟ್ಸ್. ಸೊ ನಿಮಗೆ ಕಾಸ್ಟ್ ಆಬ್ಜೆಕ್ಟ್ ಪರ್ಟಿಕ್ಯುಲರ್ ಕಾಲಮಲ್ಲಿ ನೀವು ಮೆನ್ಷನ್ ಮಾಡಲಿಲ್ಲ ಅಂದ್ರೂ ಕಾಸ್ಟ್ ಇಂಟರ್ ಕೂಡ ಕಾಸ್ಟ್ ಆಬ್ಜೆಕ್ಟ್, ನಿಮಗೆ ಇಂಟರ್ನಲ್ ಆರ್ಡರ್ ಕೂಡ ಕಾಸ್ಟ್ ಆಬ್ಜೆಕ್ಟ್. ಓಕೆ, ಸೊ ಇವಾಗ ನಮಗೆ ಇದನ್ನ ಅಗೇನೆಸ್ಟ್ ನಾವು ಬುಕ್ ಮಾಡಿದ್ದೀವಿ. ಸೊ ಇಂಟರ್ನಲ್ ಆರ್ಡರ್ ಅಗೇನೆಸ್ಟ್. ಓಕೆ, ಸೊ ಯೂಸ್ ಮಾಡ್ಕೊಂಡಿದ್ದೀವಿ ನಾವು ಇಂಟರ್ನಲ್ ಆರ್ಡರ್ನ. ಸೊ FBL 1 ಹೋದ್ರೆ FBL 3 ಅಲ್ಲಿ ಡೀಟೇಲ್ ಸಿಗುತ್ತೆ ನಿಮಗೆ. ಲೈನ್ ಐಟಿ ಡಿಸ್ಪ್ಲೇ ಮಾಡಿದ್ರೆ. ಓಕೆ, ಸೊ ಇಲ್ಲಿ ನೋಡಿ, ಸೊ ಈ ರಿಪೋರ್ಟ್ಸ್ ಏನಿದೆ, ಸೊ ಈ ರಿಪೋರ್ಟ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನಾವು ಏನು ಪೋಸ್ಟ್ ಮಾಡಿದ್ವಿ ಅದು ಚೆಕ್ ಮಾಡ್ಬೇಕಲ್ವಾ ಆರ್ಡರ್ ಅಗೇನೆಸ್ಟ್. ಸೊ ನೀವಾಗ ಲೇಔಟ್ ಆಪ್ಷನ್ಸ್ ಇದೆ ನೋಡಿ, ಇದೊಂದು ಹೇಳ್ಬಿಡ್ತೀನಿ ನಿಮಗೆ. ಸೊ ಇಲ್ಲಿ ಲೇಔಟ್ಸ್ ಇದೆ. ಸೊ ಲೇಔಟ್ ಅಲ್ಲಿ ನೀವು ಚೇಂಜಸ್ ಮಾಡ್ಕೋಬಹುದು. ಓಕೆ,
ಸೊ ಇವಾಗ ಆರ್ಡರ್ ಇದೆಯಲ್ಲ, ಸೊ ಈ ಆರ್ಡರ್ನ ಈ ಕಡೆ ತೊಗೊಂಡ್ಬಿಡ್ತೀನಿ ನಾನು. ಈ ಕಡೆ ಡ್ರಾಗ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ ಆರ್ಡರ್. ಇವಾಗ ಕಾಪಿ ಕೊಟ್ಟರೆ ಸೊ ನಿಮಗೆ ಇಲ್ಲಿ ಆರ್ಡರ್ ಕೂಡ ಕಾಪಿ ಆಗುತ್ತೆ ಒಂದು. ಓಕೆ, ಸೊ ನೀವು ಯಾವ ಆರ್ಡರ್ನ ಮೇಂಟೈನ್ ಮಾಡ್ತೀರಾ ಆಸ್ ಎ ಆಬ್ಜೆಕ್ಟ್, ಸೊ ಅದು ನಮಗೆ ಇಲ್ಲಿ ಸಿಗುತ್ತೆ. ಓಕೆ ಓಕೆ ನೋಡಿ, ಸೊ ಈ ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ದೀನಲ್ವಾ, ಸೊ ಇದರ ಎಗೇನೆಸ್ಟ್ ನಮಗೆ ಆರ್ಡರ್ ನಂಬರ್ ಜನರೇಟ್ ಆಗಿದೆ. ಓಕೆ, ಸೊ ಡಾಕ್ಯುಮೆಂಟ್ ನಂಬರ್ ದಿಸ್ 5,000 rupees ಆ್ಯಂಡ್ ಇದು 1,000 ಎಗೇನೆಸ್ಟ್ ತೋರಿಸ್ತಾ ಇದೆ. ಬಟ್ ಐ ಥಿಂಕ್ ಪ್ರಾಫಿಟ್ ಸೆಂಟರ್ ನಾವು ಸೇಮ್ ಹಾಕಿರೋದ್ರಿಂದ, ಎಸ್, ಸೊ ಪ್ರಾಫಿಟ್ ಸೆಂಟರ್ ಸೇಮ್ ಹಾಕಿರೋದ್ರಿಂದ ಅದ್ರ ಎಗೇನೆಸ್ಟ್ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ನಿಮಗೆ ಕಾಸ್ಟ್ ಬಂದ್ಬಿಟ್ಟು ಇದು ರೆಂಡರಲ್ಲೇ ರೆಕಾರ್ಡ್ ಆಗಿರುತ್ತೆ. ಸೊ ವೆನ್ ಯು ವಿಲ್ ಡೂ ದ ಪೋಸ್ಟಿಂಗ್, ಸೊ ಇಟ್ ವಿಲ್ ಗೆಟ್ ಸೆಟಲ್. ಓಕೆ, ನೆಕ್ಸ್ಟ್ 1 second. ಓಕೆ, ಸೊ ಇವಾಗ ನಾವು ಸೆಟಲ್ ಮಾಡಬೇಕು ಕಾಸ್ಟ್, ರೈಟ್? ಸೊ ಇವಾಗ ನಾವು ಆಲ್ರೆಡಿ ಇಂಟರ್ನಲ್ ಆರ್ಡರ್ ಡಿಸ್ಪ್ಲೇ ಇಟ್ಕೊಂಡಿದ್ದೀವಿ ಇಲ್ಲಿ. ಓಕೆ, ಸೊ ಇವಾಗ ಅದರಲ್ಲಿ ಸೆಟಲ್ಮೆಂಟ್ ರೂಲ್ನ ಮೇಂಟೈನ್ ಮಾಡಿ. ಸೊ KO02 ಹೋದ್ರೆ ಚೇಂಜ್ ಆಪ್ಷನ್ ಕೇಳುತ್ತೆ. ಓಕೆ, ಸೊ ಇಲ್ಲಿ ಕೂಡ ನೀವು ಸೆಟಲ್ಮೆಂಟ್ನ ಪ್ರೊಫೈಲ್ನ ಮೇಂಟೈನ್ ಮಾಡ್ಬೋದು, ಸೆಟಲ್ಮೆಂಟ್ ರೂಲ್ನ. ಸೊ ಇಲ್ಲಿ ಹೋಗ್ಬಿಟ್ಟು, ಸೊ ಇಲ್ಲ ಅಂದರೆ ಡೈರೆಕ್ಟ್ ನೀವು KO88 ಹೋಗ್ತಿರಲ್ವಾ ಸೆಟಲ್ ಮಾಡೋದಕ್ಕೆ, KO88. ಸೊ ಈ KO88 ಸೆಟಲ್ ಮಾಡೋದಕ್ಕೆ ಟಿ ಕೋಡ್. ಸೊ ಇಲ್ಲಿ ಕೂಡ ನೀವು ಸೆಟಲ್ಮೆಂಟ್ ಅದು ಏನಾದ್ರು ಮೇಂಟೈನ್ ಮಾಡಿಲ್ಲ ಅಂತಂದರೆ ಇಲ್ಲಿ ಸೆಟಲ್ಮೆಂಟ್ ರೂಲ್ನ ಮೇಂಟೈನ್ ಮಾಡ್ಕೊ. ಓಕೆ, ಸೊ ಸೆಟಲ್ಮೆಂಟ್ ರೂಲ್ಗೆ ಹೋದರೆ ಪೀರಿಯಡ್ ಬಂದ್ಬಿಟ್ಟು 12th ಅಲ್ವಾ, 12th ಪೀರಿಯಡ್ ಅಂತ ಇಟ್ಕೊಂಡು. ಸೊ ಇಲ್ಲಿ ಕೂಡ ನೀವು ಸೆಟಲ್ಮೆಂಟ್ ಆರ್ಡರ್ನ ಏನಾರು ಮೇಂಟೈನ್ ಮಾಡಿದರೆ ಸೊ ನಿಮಗೆ ಇಲ್ಲಿ ವಿಸಿಬಲ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಇಲ್ಲ, ಸೊ ಜಸ್ಟ್ ಡಿಸ್ಪ್ಲೇಗಿದೆ. ಆ್ಯಂಡ್ ಬಟ್ ಇಲ್ಲಿ ನೀವು ಮೇಂಟೈನ್ ಮಾಡ್ಬೋದು. ಸೊ ನಾವಾಗ ಏನು ಮೇಂಟೈನ್ ಮಾಡಿಲ್ಲ, ಬ್ಲ್ಯಾಂಕ್ ಇದೆ. ಸೊ ಲೆಟ್ ಮಿ ಮೇಂಟೈನ್. ಸೊ ಕ್ಯಾಟಗರಿ ಬಂದ್ಬಿಟ್ಟು ನಾವು ಯಾವ ಕ್ಯಾಟಗರಿಗೆ ರಿಸೀವರ್ನ ಮೇಂಟೈನ್ ಮಾಡ್ತಾ ಇದೀವಿ ಅಂತ, ವೆದರ್ ಇಟ್ ಇಸ್ ಕಾಸ್ಟ್ ಸೆಂಟರ್ ಆರ್ ಕಾಸ್ಟ್ ಎಲಿಮೆಂಟ್ ಆರ್ WBS. ಸೊ ಏನು ಯೂಸ್ ಮಾಡ್ತಾ ಇದೀವಿ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಕಾಸ್ಟ್ ಸೆಂಟರ್ ತೊಗೊತೀನಿ ಅಂದರೆ, ಸೊ ಐ ವಿಲ್ ಟೇಕ್ ಎ ಕಾಸ್ಟ್ ಸೆಂಟರ್. ಸೊ ಇದು ಕಾಸ್ಟ್ ಸೆಂಟರ್ಗೆ ಆಗುತ್ತೆ. ಸೊ ಅಲ್ಲಿ ಫಿಕ್ಸ್ಡ್ ಅಸೆಟ್ ಅಂದರೆ ಫಿಕ್ಸ್ಡ್ ಅಸೆಟ್ ಕೂಡ ತಗೋಬೋದು. ಸೊ ಇದು ಫಿಕ್ಸ್ಡ್ ಬಂದ್ಬಿಟ್ಟು ಫಿಕ್ಸ್ಡ್ ಅಸೆಟ್. ಓಕೆ, ಆರ್ಡರ್ ಬಂದ್ಬಿಟ್ಟು, ಸೊ ಇವೆಲ್ಲ ಬಂದ್ಬಿಟ್ಟು ಕಾಸ್ಟ್ ಆಬ್ಜೆಕ್ಟ್ಸ್. ಸೊ ಈ ಕಾಸ್ಟ್ ಆಬ್ಜೆಕ್ಟ್ಸ್ ಅಲ್ಲಿ ನೀವು ಯಾವುದಕ್ಕೆ ಸೆಟಲ್ ಮಾಡ್ತಾ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಕಾಸ್ಟ್ ಸೆಂಟರ್ಗೆ ಮಾಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ಕಾಸ್ಟ್ ಸೆಂಟರ್ ಹಾಕಬೇಕು. ಕಾಸ್ಟ್ ಸೆಂಟರ್ ಏನಪ್ಪ, ಸೊ ಲೆಟ್ me open this document. Okay, so 1010 is the cost center. And so ನೀವು through this particular ಕಾಸ್ಟ್ ಸೆಂಟರ್ ವಿತ್ ಕಾಸ್ಟ್ ಎಲಿಮೆಂಟ್, ಸೊ ನೀವು ಏನು ಸೆಟಲ್ ಮಾಡ್ತಾ ಇದ್ದೀರಾ, ಎಷ್ಟು ಅಮೌಂಟ್ನ ಸೆಟಲ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಪರ್ಸೆಂಟೇಜ್ ಅಂದ್ಕೊಂಡ್ರೆ, ಸೊ 10%, 20%, 30% ಅಥವಾ 100%. ಸೊ ಮಲ್ಟಿಪಲ್ ನೀವು ಸೆಟಲ್ಮೆಂಟ್ ರಿಸೋರ್ಸ್ನ ಮೇಂಟೈನ್ ಮಾಡಿಕೊಂಡು ಸೆಟಲ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ 100% ಸೆಟಲ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಇಲ್ಲಿ ಅಮೌಂಟ್ ಹಾಕೋ ಅವಶ್ಯಕತೆ ಇಲ್ಲ, ಪರ್ಸೆಂಟೇಜ್ ಹಾಕಿರ್ತೀನಲ್ಲ ಹಂಗಾಗಿ. ಸೊ ಇಲ್ಲ ಅಂದರೆ ಮಾತ್ರ ಹಾಕಬೇಕು. ಓಕೆ, ಸೊ ಇದು ಬೇಕಿಲ್ಲ. ಸೆಟಲ್ಮೆಂಟ್ ಟೈಪ್, ಸೊ ಸೆಟಲ್ಮೆಂಟ್ ಟೈಪ್ ಬಂದ್ಬಿಟ್ಟು ಸೊ ನಿಮ್ಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತೆ. ಸೊ ಯಾವ ಥರ ಫುಲ್ ಸೆಟಲ್ಮೆಂಟ್, ಪೀರಿಯಡಿಕಲ್ ಸೆಟಲ್ಮೆಂಟ್ ಅಂತ. ಸೊ ಫುಲ್ ಸೆಟಲ್ಮೆಂಟ್ ಅಂದರೆ ನಾನು ಫುಲ್ ಸೆಟಲ್ಮೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ ಮಿ ಸೇವ್ ದಿಸ್. ಸೊ ಇವಾಗ ಸೇವ್ ಮಾಡಿದ್ದೀನಿ. ನಾವು ಗೋ ಟು ದ ಸೆಟಲ್ಮೆಂಟ್, ಗೋ ಬ್ಯಾಕ್. KO88 ಕೋಡ್ ಇದು ಸೆಟಲ್ಮೆಂಟ್ ಮಾಡೋದಕ್ಕೆ. ಓಕೆ, ಫಸ್ಟ್ ಇವಾಗ ಟೆಸ್ಟ್ ರನ್ ಇದೆ. ಸೊ ಟೆಸ್ಟ್ ರನ್ನಲ್ಲಿ ಟ್ರೈ ಮಾಡೋಣ. ಸೊ ಲೆಟ್ ಮಿ ಎಕ್ಸಿಕ್ಯೂಟ್. ಸೊ ನಿಮಗೇನು ಎರರ್ ಬಂದಿಲ್ಲ ಅಂತಂದರೆ, ಸೊ ಯು ಕ್ಯಾನ್, ಸೊ ನೋಡಿ ಸೆಂಡರ್ ಈಸ್ ಓಪನ್ಡ್ ಆರ್ ಕ್ಲೋಸ್ಡ್ ಅಂತ ಇದೆ. ಸೊ ಸೆಟಲ್ಮೆಂಟ್ ಬಂದ್ಬಿಟ್ಟು ಇಟ್ ಇಸ್ ನಾಟ್ ಪಾಸಿಬಲ್ ಅಂತ ಇದೆ. ಓಕೆ, ಸೊ ಇದೇನು ನಾಟ್ ಪಾಸಿಬಲ್ ಅಂತ ಚೆಕ್ ಮಾಡ್ತಾ ಹೋಗೋಣ. ಯು ಕ್ಯಾನ್ ಯೂಸ್ ದ ಮಾಸ್ಟರ್ ಡಾಟಾ ಮೇಂಟೆನೆನ್ಸ್ ಸೆಂಡರ್ ಚೇಂಜ್. ಓಕೆ, ಸೊ ಇದೇನಕ್ಕೆ ಅಂದರೆ ಸ್ಟೇಟಸ್ ಬಂದ್ಬಿಟ್ಟು ನೋಡಿ, ನಮ್ಗೆ ಇವಾಗ ಕ್ರಿಯೇಟ್ ಸ್ಟೇಟಸ್ ಅಲ್ಲಿ ಇದ್ರೆ ಆಗಲ್ಲ ಇದು, ಅಂಡ್ ಕ್ಲೋಸ್ ಸ್ಟೇಟಸ್ ಅಲ್ಲಿ ಇದ್ರೂ ಆಗೋದಿಲ್ಲ. ಸೊ ಲೆಟ್ ಮಿ ಗೋ ಬ್ಯಾಕ್. ಸೊ ಇನ್ನೊಂದು ಟೇಕ್ ಔಟ್ ಆಲ್ರೆಡಿ ನಾವು ಓಪನ್ ಮಾಡಿದ್ವಲ್ವಾ ಡಿಸ್ಪ್ಲೇ. ಸೊ ಇವಾಗ ಚೇಂಜ್ ಇಂಟರ್ನಲ್ ಆರ್ಡರ್ ಹೋಗಿ, ಸೊ ಇಲ್ಲಿ ನಿಮಗೆ ಕಂಟ್ರೋಲ್, ಸೊ ಕ್ರಿಯೇಟ್ ಸ್ಟೇಟಸ್ ಇದೆ, ಇದನ್ನ ನಾವು ರಿಲೀಸ್ ಮಾಡಬೇಕು. ಸೊ ಇವಾಗ ರಿಲೀಸ್ ಮಾಡಿದಾಗ ಇದು ರಿಲೀಸ್ ಆಗಿರುತ್ತೆ. ಲೆಟ್ ಮಿ ಸೇವ್ ದಿಸ್.
Now I will try to settle. Okay, so execute. So maintain the source of allocation structure in okay. ಸೊ ನಾವು ಅಲೋಕೇಶನ್ ಸ್ಟ್ರಕ್ಚರ್ ಮೇಂಟೈನ್ ಮಾಡಿಲ್ಲ, ಸೊ ಇವಾಗ ಅದೊಂದು ಎರರ್ ತೋರಿಸ್ತಾ ಇದೆ. ಸೊ ಇಲ್ಲ ಅಂತಂದ್ರೆ ಇದು ಸೆಟಲ್ ಆಗ್ಬಿಡುತ್ತೆ. ಓಕೆ, ಸೊ ಲೆಟ್ ಮೀ ಓಪನ್ ದಿಸ್ ಎರರ್ ಅಂಡ್ ಮೇಂಟೈನ್ ದ ಅಲೋಕೇಶನ್ ಸ್ಟ್ರಕ್ಚರ್. Okay, no message is there. Go back. ಸೊ ಅಲೋಕೇಶನ್ ಸ್ಟ್ರಕ್ಚರ್ ಹೋಗಿ, ಸೊ ಓಕೆ ಓಎ ಗೊತ್ತಲ್ಲ, ಸೊ ನಿಮಗೆ ಅಲೋಕೇಶನ್ ಸ್ಟ್ರಕ್ಚರ್ ಮೇಂಟೈನ್ ಮಾಡೋದಕ್ಕೆ. ಸೊ ನಾವು ಚೂಸ್, ಸೊ ಇಲ್ಲಿ ನೀವು ಅಲೋಕೇಶನ್ ಸ್ಟ್ರಕ್ಚರ್ ಯಾವ್ದಿದೆ, ಸೊ ಆಲ್ರೆಡಿ ನೀವು ಇರೋದನ್ನ ಎಕ್ಸಿಸ್ಟಿಂಗ್ ಕೂಡ ಯೂಸ್ ಮಾಡ್ಕೋಬಹುದು. ಇಂಟರ್ನಲ್ ಆರ್ಡರ್ ಸೆಟಲ್ಮೆಂಟ್ ಯಾವ್ದಾರು ಇದ್ರೆ. ಓಕೆ, ಸೊ ಇಲ್ಲ ನೀವು ಪರ್ಟಿಕ್ಯುಲರ್ ಹೊಸ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಕೂಡ ಒಂದು ಅಲೋಕೇಶನ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ನ್ಯೂ ಎಂಟ್ರೆಸ್ ಕ್ಲಿಕ್ ಮಾಡ್ಬಿಟ್ಟು ಒಂದು ಅಲೋಕೇಶನ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಟಿ ಎ ಟಿ ಅಲೋಕೇಶನ್ ಸ್ಟ್ರಕ್ಚರ್ ಫಾರ್ ಇಂಟರ್ನಲ್ ಆರ್ಡರ್ ಅಂದ್ಕೊಂಡು. ಓಕೆ, so let me see, select this, go to the assignments. So assignments ಅಲ್ಲಿ ಕೂಡ ಏನಿಲ್ಲ, so you can select I'll go back. Cost allocation structure, cost interest ಮಾಡ್ಬೋದಾ ನೋಡೋಣ. Personal cost revenue. Okay, I will do one thing, I will copy the same and I will paste. Okay, so ನೀವು ಮೇಂಟೈನ್ ಮಾಡಿದ್ರೆ ಅಷ್ಟೇ ಮೇಂಟೈನ್ ಮಾಡಿ, so it will take some time. Okay, so ಬಟ್ ಏನೇ ಅಂದ್ರೂ ನೀವು ಮೇಂಟೈನ್ ಮಾಡೋದು ಅದೇನೆ ಸೇಮೇ. ಓಕೆ, ಬಿಕಾಸ್ ಕಾಸ್ಟ್ ಆರ್ಡರ್ಗೆನೆ ಅಸೈನ್ ಮಾಡ್ತೀವಿ, ಸೊ ಅದನ್ನೇ ಅಸೈನ್ಮೆಂಟ್ಸ್ ಅಲ್ಲಿ ಮೇಂಟೈನ್ ಮಾಡಿ. ಸೊ ಕ್ಲಿಕ್ ಆನ್ ದ ನ್ಯೂ ಏರಿಯಾ, ನ್ಯೂ ಎಂಟ್ರೀಸ್, ಇಟ್. ಓಕೆ, ಸೊ ರೆವಿನ್ಯೂಗೆ ಯಾವುದು ಅಸೈನ್ಮೆಂಟ್ಸ್, ಸೊ ಇದೆಲ್ಲ ಸ್ಟ್ಯಾಂಡರ್ಡ್ ಇದೆ, 10 20 ಏನಿದೆ ಇದು ಅಸೈನ್ಮೆಂಟ್ಸ್. ಸೊ ನೀವು ಜಸ್ಟ್ ಪಿಕ್ ಮಾಡ್ಬಿಟ್ಟು ಪಿಕ್ ಮಾಡ್ತಾ ಹೋದ್ರೆ ಅದು ಬರುತ್ತೆ ಇಲ್ಲಿ. ಓಕೆ, ಸೇವ್ ದಿಸ್. ಸಾರಿ, ಬ್ಲ್ಯಾಂಕ್ ಇದೆಯಲ್ಲ, ತಗೊಂತ ಇಲ್ಲಪ್ಪ. ಲೆಟ್ ಮೀ ಗೋ ಬ್ಯಾಕ್ and delete this. Okay, now save. ಓಕೆ, ಸೊ ಇವಾಗ ಸೇವ್ ಆಯ್ತು. ಸೊ ಇವಾಗ ನೀವು ಯಾವ ತರ ಕಾಸ್ಟ್ ನ ಸೆಟಲ್ ಮಾಡ್ತಾ ಹೋಗ್ತೀರಾ ಅಂತ ಈ ಅಲೋಕೇಶನ್ ಸ್ಟ್ರಕ್ಚರ್ ಥ್ರೂ. ಸೊ ಇವಾಗ ನಮಗೆ ಸೆಕೆಂಡರಿ ಕಾಸ್ಟ್ ಅಂದ್ಕೊಳ್ಳಿ. ಓಕೆ, ಅಥವಾ ಅದರ್ ಕಾಸ್ಟ್. ಸೊ ಅದರ್ ಕಾಸ್ಟ್ ಆದ್ರೆ ಅದರ್ ಕಾಸ್ಟ್ ಹೋಗ್ತೀವಿ, ಅದಕ್ಕೆ ಸೋರ್ಸ್ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ಫ್ರಮ್ ವಿಚ್ ಕಾಸ್ಟ್ ಎಲಿಮೆಂಟ್ ಟು ವಿಚ್ ಕಾಸ್ಟ್ ಎಲಿಮೆಂಟ್ ಅಂತ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಅದರ್ ಕಾಸ್ಟ್ ಅಲ್ಲಿ. ಅದೇ ತರ ಅಸೈನ್ಮೆಂಟ್ಸ್ಗೆ ಹೋಗಿ, ಫಾರ್ ಎಕ್ಸಾಂಪಲ್ ಸೆಕೆಂಡರಿ ಕಾಸ್ಟ್ ಅಂದ್ಕೊಳ್ಳಿ. ಸೆಕೆಂಡರಿ ಕಾಸ್ಟ್ಗೆ ಹೋಗ್ಬಿಟ್ಟು ನೀವು ಸೋರ್ಸ್ ಕೊಟ್ರು, ಸೊ ಯಾವ ಕಾಸ್ಟ್ ಎಲಿಮೆಂಟ್ ಇಂದ ಯಾವ ಕಾಸ್ಟ್ ಎಲಿಮೆಂಟ್ ಮಾಡ್ತೀವಿ ಅಂತ. ಸೊ ಕಾಸ್ಟ್ ಎಲಿಮೆಂಟ್ ಅಂತ ಗೊತ್ತಲ್ಲ, ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಕಾಸ್ಟ್ ಬುಕ್ ಮಾಡಿದ್ವಲ್ಲ, ಸೊ ನಾವು ಆಲ್ರೆಡಿ ಕ್ರಿಯೇಟ್ ಕೂಡ ಮಾಡಿದ್ದೀನಿ, ಒಂದು ತೋರಿಸ್ತೀನಿ ನಿಮಗೆ ಅದು. ಓಕೆ, ಸೊ ಪರ್ಸನಲ್ ಕಾಸ್ಟ್ ಯಾವ್ದು ಬರುತ್ತೆ, ಸೊ ಆ ಕಾಸ್ಟ್ ಎಲಿಮೆಂಟ್ನ ಹಾಕ್ಬೇಕು. ಸೊ ಇವಾಗ ನೀವು ಅಸೈನ್ಮೆಂಟ್ ಮಾಡ್ತಾ ಇರೋದು, ಸೊ ಅದರ್ ಕಾಸ್ಟ್ಗ, ಸೊ ಅದರ್ ಕಾಸ್ಟ್ ತಗೊಳ್ಳಿ, ಅಥವಾ ಸೆಕೆಂಡರಿ ಕಾಸ್ಟ್ಗಾದ್ರೆ ಸೆಕೆಂಡರಿ ಕಾಸ್ಟ್ ತಗೊಳ್ಳಿ. ಸೊ ನಾವಿಲ್ಲಿ FS ಇರೋದಲ್ಲ, ಆಲ್ರೆಡಿ GL ಕ್ರಿಯೇಟ್ ಮಾಡಿದ್ವಲ್ವಾ. ಸೊ ಲೆಟ್ ಮೀ ಓಪನ್ ದ GL. ಓಕೆ, ಸೊ ಇದರಲ್ಲಿ ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್. ಓಕೆ, ಸೆಕೆಂಡರಿ ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿ ಕೂಡ ಹಾಕಿದ್ವಿ ಅನ್ಕೊಂತೀನಿ. ಎಸ್, ಸೊ ಇಂಟರ್ನಲ್ ಆರ್ಡರ್ ಸೆಟಲ್ಮೆಂಟ್. ಓಕೆ, ಸೊ ಇವಾಗ ನಾನು ಇದನ್ನ GL ನ ಸೆಟಲ್ಮೆಂಟ್ಗೆ ಹಾಕ್ತೀನಿ. ಸೊ ಸೆಕೆಂಡರಿ ಕಾಸ್ಟ್ ಸೋರ್ಸ್ GL ಸೆಟ್. ಓಕೆ, ಸೊ ಇದೆಲ್ಲ ಬೇಕಿಲ್ಲ, ಬಟ್ ಸೆಟಲ್ಮೆಂಟ್ ಕಾಸ್ಟ್ ಎಲಿಮೆಂಟ್ಸ್ನ ನೀವು ಅಸೈನ್ ಮಾಡ್ಕೋಬಹುದು. ಸೊ ಲೆಟ್ ಮಿ ಡೂ ದಟ್ ಫಸ್ಟ್ ನಾನು ಇದನ್ನ ಹಾಕ್ಕೊಡ್ತೀನಿ. ಇನ್ನು ಅಸೈನ್ ಮಾಡಬೇಕು. ಮೀನ್ವೈಲ್
ಸೊ ಇದು ಪರ್ಟಿಕ್ಯುಲರ್ಲಿ A1 ತಗೊಂತಾ ಇದೆ ಆಲ್ರೆಡಿ. ಸೊ ಲೆಟ್ ಮಿ ಗೋ ಬ್ಯಾಕ್. A1 ಏನಕ್ಕೆ ತಗೊಂತಾ ಇದೆ ಅಂದರೆ ಮೇ ಬಿ ನಾನು ಎಲ್ಲ ಕಂಟ್ರೋಲಿಂಗ್ ಏರಿಯಾದಲ್ಲಿ A1 ಅಸೈನ್ ಮಾಡಿದ್ದೀನಿ ಅನ್ಸುತ್ತೆ. ಸೊ ದಾಟ್ go back. A1 slow allocation structure assignments. Okay, so this is the error. Okay, so let me check the error. Okay, so again error ತೋರಿಸ್ತಾ ಇಲ್ಲ, but let me check the secondary cost. Okay, so now let me do the settlement. Okay, so ಅದು ಎರರ್ ಬರ್ತಿದ್ದಿಲ್ಲ, ಸೊ ಅದು ಕಂಪ್ಲೀಟ್ ಮಾಡಬೇಕು. ಲೆಟ್ ಮಿ ಡೂ ದಟ್. Parameters enter the difference of allocation structure. Okay, center. Okay, so then I will do one thing. ನಾನು allocation structure ನೇ ಚೇಂಜ್ ಮಾಡ್ಬಿಡ್ತೀನಿ. Change the internal ladder. Enter. Settlement rule. Allocation structure. There is no allocation structure. Go back. Allocation structure ಎಲ್ಲೂ ಹಾಕಿಲ್ಲ, ಬಟ್ ಸ್ಟಿಲ್ ಎರರ್ ತೋರಿಸ್ತಾ ಇದೆ. ಲೆಟ್ ಮಿ ಮೇಂಟೈನ್ ಮಾಡಿಲ್ಲ, ಬಟ್ ಅದಕ್ಕೆ ಪಿಕ್ ಆಗ್ತಾ ಇದೆ. ಲೆಟ್ ಮಿ ಗೋ ಬ್ಯಾಕ್. ಓಕೆ, ಕಾಸ್ಟ್ ಸೆಂಟರ್ ತಗೋಬೇಕು, ಶೋರ್ ಕ್ಯಾಟಗರಿ.
ಕಾಸ್ಟ್ ಸೆಂಟರ್ ಸೆಟಲ್ ಮಾಡೋದಾದ್ರೆ and cost element this one, save this. ಸೊ ಸ್ಟಿಲ್ ಇಲ್ಲಿ ನಂಗೆ ಓವರ್ಲ್ಯಾಪ್ ಎರರ್ ತೋರಿಸ್ತಾ ಇದೆ, ಬಟ್ ಏನಕ್ಕೆ ತೋರಿಸ್ತಾರೆ ಅಂತ ಗೊತ್ತಾಗಲ್ಲ. ಓಕೆ, ಸೊ ಲೆಟ್ ಮಿ ಟ್ರೈ ನೌ. Settlement, test run. Okay, so I will delete one thing. I will do one thing. I will delete all this. So it's getting. ಸೊ ಇಂಟರ್ನಲ್ ಆರ್ಡರ್ಗೆ ಅಸೈನ್ ಮಾಡ್ಬಿಡ್ತೀನಿ. ಸೊ ನೀವು ಹೊಸದಾಗಿ ಮೇಂಟೈನ್ ಮಾಡಿದ್ರೆ ವಿಲ್ ನಾಟ್ ಗೆಟ್ ಎರರ್, ಬಟ್ ನನಗೆ A1 ಆಲ್ರೆಡಿ ಕಂಟ್ರೋಲಿಂಗ್ ಏರಿಯಾಗೆ ಅಸೈನ್ ಆಗಿದೆ, ಸೊ ದಟ್ ಐ ಆಮ್ ಯೂಸಿಂಗ್ ದ ಸೇಮ್. ಓಕೆ, ಸೊ ನಿಮಗೂ ಆಲ್ರೆಡಿ ಏನಾದರೂ ಎಕ್ಸಿಸ್ಟಿಂಗ್ ಏನಾದರೂ ಅಲೋಕೇಶನ್ ಆಗಿದ್ರೆ ನೀವು ಕಂಟ್ರೋಲಿಂಗ್ ಏರಿಯಾ ಕ್ರಿಯೇಟ್ ಮಾಡಿದಾಗ ಸೊ ಯೂಸ್ ದ ಸೇಮ್ ಒನ್ ಆರ್ ಎಲ್ಸ್ ಡಿಲೀಟ್. ಓಕೆ, ಸೊ ಇವಾಗ ನಾನು ಇಂಟರ್ನಲ್ ಆರ್ಡರ್ ಅಲೋಕೇಶನ್ ಅಲ್ಲಿ ಸೋರ್ಸ್ ಅಸೈನ್ ಮಾಡ್ಬೋದು. ಓಕೆ, ಸೇವ್ ಇಟ್. Next, settlement cost charge, new entries, cost center and cost element. Set. Go back. ಸೊ ಇವಾಗ ಒಂದ್ಸಲ ಸೆಟ್ಲ್ಮೆಂಟ್ ಟ್ರೈ ಮಾಡೋಣ. ಫಸ್ಟ್ ಐ ವಿಲ್ ಗೋ ಬ್ಯಾಕ್. KY88. Settlement 2025 automatic by exit. Still it is trying it out. Something is wrong. If the posting under the maintenance center because of incorrect entry, okay, reverse the posting and then the entries of the allocation structure. You would only reverse the incorrectly assigned postings before repeating the settlement exceptions. Okay, so I will do one thing. So I will go back, close this. So ನಾನು ಎಕ್ಸ್ಪ್ರೆಸ್ ಆರ್ GL ತಗೊಂಡು ಪೋಸ್ಟ್ ಮಾಡಿದ್ನಲ್ವಾ ಈ GL, ಸೊ ಅದ್ರದ್ದು ಎರರ್ ಬರ್ತಾರೆ. I will do one thing. I will do direct posting now. Let me try with this. Okay, so stimulate. ಇದನ್ನು ಕರೆಕ್ಟ್ ಆಗಿದೆ. ಸೆಕೆಂಡರಿ ಕಾಸ್ಟ್ಗೆ ಪೋಸ್ಟಿಂಗ್ಸ್ ಆಗೋದಿಲ್ಲ, ಬಟ್ ಇಲ್ಲಿ ಅಲೋನು ಮಾಡ್ತಾ ಇಲ್ಲ. Let me try now. ಐ ಥಿಂಕ್ ನಾನು ಕಾಸ್ಟ್ ಸೆಂಟರ್ ಯೂಸ್ ಮಾಡೋದಕ್ಕೆ ಎರರ್ ಬರ್ತಿದೆ ಅನ್ಸುತ್ತೆ, ಬಿಕಾಸ್ ಆಲ್ರೆಡಿ ಕಾಸ್ಟ್ ಆಬ್ಜೆಕ್ಟ್ಸ್ ಇದೆಯಲ್ಲ, ದಟ್ ಇಸ್ ದ ರೀಸನ್. So now I will not use the cost center, I will only use this office center
That's fine. Didn't care about that one. ಇಲ್ಲ ಒಂದು ಹತ್ರ ರಾಂಗ್ ಆಗಿದೆ ಅಲೋಕೇಶನ್ ಸ್ಟ್ರಕ್ಚರ್ ಅಲ್ಲಿ, ಅದಕ್ಕೆ ಎರರ್ ಬರ್ತಾ ಇದೆ. ಓಕೆ, ಗಾಟ್ ಇಟ್. ಮೇ ಬಿ ನಾನು ಎಕ್ಸ್ಪೆನ್ಸಸ್ ಜಿ ಎಲ್ ನ ಅಲೋಕೇಶನ್ ಸ್ಟ್ರಕ್ಚರ್ ಅಲ್ಲಿ ಆಡ್ ಮಾಡಿಲ್ಲ ಅಲ್ವಾ, ಸೊ ದಟ್ ಇಸ್ ದ ರೀಸನ್. ಒನ್ ಸೆಕೆಂಡ್, go to the allocation structure and assign the expenses GL as well. 6002 and 7000. This is not a GL. No? 1 second. $22 ಏನೋ ನೋಡೋಣ. 22 21 ಹಾಕಿದ್ವಲ್ವಾ, ಲೆಟ್ ಮಿ ಚೆಕ್ ದ 22 21 22 only. ಎಲ್ಲ ಚೇಂಜಸ್ ಮಾಡಿದೆ ನೋಡಿ. summits which are settled using the same settlement cost element.
Cost element group one create ಮಾಡೋಣ. KH2 is the T code. Okay. So like ಕಾಸ್ಟ್ ಸೆಂಟರ್ ಪ್ರಾಫಿಟ್ ಸೆಂಟರ್ ಕ್ರಿಯೇಟ್ ಮಾಡಿದ್ವಲ್ಲ ಹೈರಾರ್ಕಿ. ಸೊ ಗ್ರೂಪ್ ಸೇಮ್ ಅದೇ ತರಾನೇ. ಸೊ ನಾವು ಕಾಸ್ಟ್ ಎಲಿಮೆಂಟ್ ಅಕೌಂಟಿಂಗ್ ಕೂಡ ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡಿದ್ವಿ. ಓಕೆ. ಸೊ ನಾವು ಗೋ ಬ್ಯಾಕ್. ಸೊ ಇಲ್ಲಿ ಚಾರ್ಟ್ ಆಫ್ ಅಕೌಂಟ್ ಹಾಕೋಣ. ಟಿ ಟಿ only has the reference. Okay, I have created already. Go back and again KH2 enter cost element. Seven different and 6000 ಎರಡು ಹಾಕೋಣ. ಸೊ ಇವಾಗ ಏನಾದ್ರು ವರ್ಕ್ ಆದ್ರೆ ಲಕ್ಕಿ. ಬಟ್ ಆಕ್ಚುಲಿ ಏನಂದ್ರೆ ಇಲ್ಲಿ ಅಲೋಕೇಶನ್ ಸ್ಟ್ರಕ್ಚರ್ ನಾವು ಅಸೈನ್ ಮಾಡ್ತೀವಲ್ಲ, ಸೊ ರೇಂಜ್ ಸೊ ಅವಾಗಲೇ ಪಿಕ್ ಆಗಬೇಕು. ಸೊ ಈ ರೇಂಜ್ ಅಲ್ಲಿ ಬಟ್ ಇಟ್ ಈಸ್ ನಾಟ್ ಪಿಕ್ಕಿಂಗ್ ಇನ್ ಬಿಟ್ವೀನ್ ದಿಸ್ ರೇಂಜ್ ತಗೊಂತ ಇಲ್ಲ. ಸೊ ದಟ್ ಇಸ್ ದ ಇಶ್ಯೂ. ಏನಕ್ಕೆ ತಗೊಂತ ಇಲ್ಲ ಅಂದ್ರೆ ಇದನ್ನು ವಿ ಆರ್ ನಾಟ್ ಡಿಫೈನ್ಡ್ ಆಸ್ ಅ ಕಾಸ್ಟ್ ಎಲಿಮೆಂಟ್. ಲೆಟ್ ಮಿ ಚೆಕ್ ಅಂಡ್ ಅಸೈನ್ ನಾವು ಆಗುತ್ತಾ ಅಂತ. edit 21 save it. ಇವಾಗ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಪೋಸ್ಟಿಂಗ್ ಮಾಡ್ಬಿಟ್ಟಿದೀವಲ್ಲ. ಸೊ ದಟ್ ಇಸ್ ದ ರೀಸನ್. ಸೆಟಲ್ಮೆಂಟ್ ಮಾಡ್ತೀವಿ 22ಗೆ. Okay, so now I will assign 6002 save it. Settlement. Now let me try to add GL account. Okay, no, so ಇದನ್ನ ಮೇಂಟೈನ್ ಮಾಡಲ್ಲ. So just I will try to post. I will settle it. Okay, ಸೊ ನೋಡಿ ಇವಾಗ ಸೆಟಲ್ ಆಗ್ತಾ ಇದೆ. ಸೊ ಟೆಸ್ಟಿಂಗ್ ಅಲ್ಲಿ ಇದೆ, ಟೆಸ್ಟಿಂಗ್ ರನ್ ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸೆಟಲ್ ಆಗ್ತಾ ಇದೆ. ಸೊ ಅದೇ ನಂಬರ್ ರೇಂಜ್ ಯಾರೋ ಮಿಸ್ಸಿಂಗ್ ಆಗಿದೆ. ಯಾವ ನಂಬರ್ ಅಂತ ಚೆಕ್ ಮಾಡ್ಕೊಂಡ್ ಸೆಟ್ಲ್ಮೆಂಟ್ಗೆ ಒಂದು ನಂಬರ್ ರೇಂಜ್ ಹಾಕೋಣ. ಬಟ್ ಆಬ್ಜೆಕ್ಟ್ ಬಂದ್ಬಿಟ್ಟು ಬೇರೆ ಯಾರು ತೋರಿಸ್ತಾ ಇದೆ. ಓಕೆ, ಲೆಟ್ಸ್ ಸಿ.
So group TAT ಅಲ್ವಾ? ತಗೊಂತಾ ಇಲ್ಲ ಇದು, ಒಂದು ಸೆಕೆಂಡ್. ಇಲ್ಲಿಗೆ ಆ್ಯಡ್ ಮಾಡಬೇಕಿದು ಗ್ರೂಪು. ನಂಬರ್ ರೇಂಜ್ ಸೆಂಡ್ ಮಾಡಬೇಕಲ್ವಾ? ಲೆಟ್ ಮೀ ಆಗ್ತಾ ಇಲ್ಲ ಸೆಲೆಕ್ಟ್ ಮಾಡೋದಕ್ಕೆ. ಸೊ ಇಲ್ಲಿ ನಂಬರ್ ರೇಂಜಸ್ ಸ್ಟೇಟಸ್ ಮೈಂಟೈನ್ ಮಾಡಿದ್ರೆ ಬರುತ್ತೆ, ಬಟ್ ಇಟ್ ಇಸ್ ನಾಟ್ ಪಿಕ್ಕಿಂಗ್ ಆಕ್ಚುಲಿ. ಗೋ ಬ್ಯಾಕ್, change the group. Okay, so I have to maintain TAT here. This one actually I done long days before. Select. ನಂಬರ್ ಏನು ಬಂದ್ಬಿಟ್ಟು 10 ಹಾಕ್ತೀನಿ. Okay, so let's save. Overlap. So let me maintain 6,000 to 6,999. Save it. ಅದೇನ್ ತುಂಬಾ ಮೈಂಟೈನ್ ಮಾಡ್ಬಿಟ್ಟಿದ್ದಾರೆ ಯಾರೋ, ತಗೊಂತ ಇಲ್ಲ. ಓಕೆ, ಸೊ ಈ ರೇಂಜ್ ತಗೊಂತಾ ಇದೀನಿ. ಓಕೆ, ತಗೊಂತು. Go back, and you can check the range T. Okay, go back. There is no option to assign.
Okay, so let me go back, close this. I've already created another group, right? So again, settler, same issue. Okay, let me do one thing. I will go back, close, and I'll come again. Just settlement document range ಕೂಡ create ಮಾಡಿದ್ದೀನಿ, but it is not giving an option to assign. Actually, I need to assign this to the group, but ಇದ್ರಲ್ಲಿ ನಮಗೆ ಅಸೈನ್ಮೆಂಟ್ ಆಪ್ಷನ್ ಸಿಗ್ತಾ ಇಲ್ಲ. ಸೊ somewhere it is there. Let me check by path or T code. Okay. ಇದು ಸೇಮೇ ತೋರಿಸ್ತಾರೆ. ಓಕೆ, ಸೊ ಅಸೈನ್ ಮಾಡ್ಬೇಕಲ್ಲ, ಇಲ್ಲೇ ಚೆಕ್. ಈ ನಂಬರ್ ರೇಂಜ್ ಬರಬೇಕು, ಬರ್ತಾ ಇಲ್ಲ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಗೋ ಬ್ಯಾಕ್. ಎಸ್.
Okay. So this. Okay, so ಇವಾಗ ಅಸೈನ್ ಮಾಡಿದ್ದೀನಿ. So let me check now. Go back. Click on this. T. Okay. Go back. Edit. Paste a T. ಓಕೆ, ಸೊ ನೋಡಿ ಟಿ ಟಿ ಇಲ್ಲಿಲ್ಲ ಅಂದ್ರೆ ಇವಾಗ ಅಸೈನ್ ಆಗಿದೆ ನಂಬರ್ ಏನಾಗದೆ. ಸೊ ಲೆಟ್ ಮೀ ಚೆಕ್. Go to the settlement, test run, execute. ಓಕೆ, ಸಿ ಇವಾಗ ನಮಗೆ ಸೆಟ್ಲ್ಮೆಂಟ್ ಆಗ್ತಾರೆ. ಸೊ ಗೈಸ್ ನೋಡಿ, ಅದಕ್ಕೆ ನಾನು ಕಂಟ್ರೋಲಿಂಗ್ ಯೂನಿಟ್ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ ಅಂದ್ರೆ ಸೊ ತುಂಬಾ ಟ್ರಿಕ್ಕಿ ಇರುತ್ತೆ. ಸೊ ಚೆಕ್ ಮಾಡ್ತಾ ಹೋಗ್ತಾನೆ ಇರಬೇಕು. ಓಕೆ, ಸೊ ನೋಡಿ ಇವಾಗ ನಾನು ಏನೇನು ಮಾಡಿದೆ ಅಂತ ಮತ್ತೆ ನಿಮಗೆ ರಿಕ್ಯಾಪ್ ಮಾಡ್ಕೊಡ್ತೀನಿ. ಓಕೆ, ಸೊ ಜಸ್ಟ್ ನಾನು ಒಂದು ಇಂಟರ್ನಲ್ ಆರ್ಡರ್ನ ಕ್ರಿಯೇಟ್ ಮಾಡಿದೆ KO0 ನಲ್ಲಿ. ಸೊ ನಿಮಗೆ ವಿತ್ ಟಿ ಕೋಡ್ ಹಾಕ್ಕೊಡ್ತೀನಿ ರೀ. ಸೊ ಇಂಟರ್ನಲ್ ಆರ್ಡರ್ KS0 ನಲ್ಲಿ ಕ್ರಿಯೇಟ್ ಮಾಡಿದೆ. ಓಕೆ, ಸೊ ನೀವು ಇಂಟರ್ನಲ್ ಆರ್ಡರ್ನ ಕ್ರಿಯೇಷನ್ಸ್ಗೆ ಇದು ಟಿ ಕೋಡ್. ಓಕೆ, ಕ್ರಿಯೇಷನ್ಗೆ. ಅಂಡ್ ಇಫ್ ಯು ವಾಂಟ್ ಟು ಡೂ ದ ಚೇಂಜಸ್ ಸೊ KS02 ಅಂಡ್ ಡಿಸ್ಪ್ಲೇಗೆ 03. ಓಕೆ, ಸೆಟ್ಲ್ಮೆಂಟ್ ಪ್ರೊಫೈಲ್ ಕೂಡ ಇಲ್ಲೇ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇದು ಬಿಟ್ಬಿಟ್ಟು ನೀವುಗೆ ಸೊ ಏನಾದ್ರು ರೇಂಜ್ ಮೇಂಟೈನ್ ಮಾಡಬೇಕು ಅಂದ್ರೆ KO 8Nಗೆ ಹೋಗ್ಬೇಕು. ಓಕೆ, KO 8Nಗೆ ಹೋದ್ರೆ ಸೊ ಇಲ್ಲಿ ನೀವು ಇಂಟರ್ವಲ್ಸ್ನ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ನಂಬರ್ ರೇಂಜ್ ಫಾರ್ ಇಂಟರ್ನಲ್ ಆರ್ಡರ್ಸ್. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ನೀವು KO 8Nಗೆ ಹೋಗ್ಬೇಕು. ಇಲ್ಲಿ ಹೋದ್ಮೇಲೆ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ಮ ಆಬ್ಜೆಕ್ಟ್ನ ಪಿಕ್ ಮಾಡಬೇಕು. ಓಕೆ, ಸೊ KO 8N ಇಸ್ ಅ ಟಿ ಕೋಡ್. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಇದಕ್ಕಿಂತ ಮುಂಚೆ ನೀವು ಗ್ರೂಪ್ ಕ್ರಿಯೇಟ್ ಮಾಡಿರ್ಬೇಕಲ್ವಾ. ಸೊ ಅದಕ್ಕೆ ನೀವು ಟಿ ಕೋಡ್ ಹೋಗ್ಬಿಟ್ಟು OKOAಗೆ ಹೋಗ್ಬೇಕು. OKOA ಸೊ OKAO ಬಂದ್ಬಿಟ್ಟು ಕಾಸ್ಟ್ ಸೆಂಟರ್ಗೆ. ಓಕೆ, ಇದು ಬಂದ್ಬಿಟ್ಟು ಕಾಸ್ಟ್ ಎಲಿಮೆಂಟ್ ಗ್ರೂಪ್. ಓಕೆ, ಸೊ ಇದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದನ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಅದನ್ನ ಅಸೈನ್ ಮಾಡಬೇಕು. ಅಸೈನ್ ಮಾಡಿದ್ಮೇಲೆ ಸೆಟಲ್ ಮಾಡಬೇಕು. KO 88. ಓಕೆ, ಸೊ ನಿಮ್ಗೆ ಅಲೋಕೇಶನ್ಸ್ ಇಲ್ಲ ಇದ್ದಾರೆ ಸ್ಕ್ರೀನ್. ಓಕೆ, ಸೊ ನಿಮಗೆ ಅಲೋಕೇಶನ್ಸ್ಗೆ ಹೋಗ್ಬೇಕು ಅಂತಂದ್ರೆ ಇದು KAH2ಗೆ ಹೋಗ್ಬೇಕು. KAH2ಗೆ ಹೋದ್ರೆ ನಿಮಗೆ ಸಾರಿ ಇದು ಕಾಸ್ಟ್ ಎಲಿಮೆಂಟ್ ಗ್ರೂಪ್ ಅಲ್ಲ. KAH2 1 ಸೆಕೆಂಡ್. Allocation structure. Yes, this is for the allocation structure. KAH2. KAH2. Okay, so ಇಷ್ಟು ಫಾಲೋ ಮಾಡಿದ್ರೆ ಸೊ ಗೆಸ್ ಕ್ಯಾನ್ ಏಬಲ್ ಟು ಸೆಟಲ್ ಇಟ್.
ಓಕೆ KY88 ಹೋಗ್ಬಿಟ್ಟು ಸೆಟಲ್ ಮಾಡ್ಬೋದು. ಸೊ ನನಗೆ ಗೊತ್ತು ಇದು ಖಂಡಿತ ನಿಮ್ಗೆ ಅರ್ಥ ಆಗಿರಲ್ಲ, ಸ್ವಲ್ಪ ಟ್ರಿಕ್ಕಿ ಆಗಿದೆ. ಸೊ ನೋಡಿ ಇವಾಗ ಟೆಸ್ಟ್ ರನ್ ರಿಮೂವ್ ಮಾಡ್ಬಿಟ್ಟು ಮತ್ತೆ ಎಕ್ಸಿಕ್ಯೂಟ್ ಕೊಡಿ. ಲಾಕ್ ಓಪನ್ ಮಾಡ್ಬಿಟ್ಟಿದ್ದೀನಲ್ಲ, ಸೊ ಹಂಗಾಗಿ ವಿಲ್ ಕ್ಲೋಸ್ ದಿಸ್. ಸೊ ನೀವು ರಿಯಲ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅಂದರೆ ಇಂಟರ್ನಲ್ ಆರ್ಡರ್ ರಿಲೇಟೆಡ್ ಎಲ್ಲ ಕ್ಲೋಸ್ ಆಗಿರಬೇಕು. ಓಕೆ, ಯಾವುದು ಓಪನಲ್ಲಿ ಇಟ್ಕೋಬಾರ್ದು. ಕಾಸ್ಟ್ ಎಲಿಮೆಂಟ್ಸ್ ಗೋ ಬ್ಯಾಕ್, internal order will go back. Okay, almost change model ಇರೋದಿಲ್ಲ, ತೆಗ್ಬೇಡ. Okay, so now I will close this and settle. Oh sorry, ಮತ್ತೆ ಟೆಸ್ಟ್ ರನ್ ಮಾಡಿದೆ. We'll go back, remove the test run and settle. ಓಕೆ, ಸೊ ಇದು ಬಂದ್ಬಿಟ್ಟು ಅಬ್ಯಾಪ್ ಎರರ್ ಬರ್ತಾ ಇರೋದು, ನಮಗೆ ನಮ್ದು ಕಾನ್ಫಿಗರೇಷನ್ಸ್ ಎರರ್ ಅಲ್ಲ ಇದು. ಓಕೆ, ಸಮಥಿಂಗ್ ಈಸ್ ಇಶ್ಯೂ ವಿತ್ ದ ಪ್ರಾಕ್ಟೀಸ್ ಸರ್ವರ್, ಬಟ್ ನೀವು ಟ್ರೈ ಮಾಡಿ, ಪಕ್ಕ ವರ್ಕ್ ಆಗುತ್ತೆ. ಇದು ಅಬ್ಯಾಪ್ ಪ್ರೋಗ್ರಾಮಿಂಗ್ ಎರರ್ ಬರ್ತಾ ಇರೋದಿಲ್ಲ ನಿಮಗೆ, ಸೆಟಲ್ಮೆಂಟ್ ಎರರ್ ಅಲ್ಲ. ಓಕೆ, ಸೊ ನಮ್ದು ಏನಾರು ಎರರ್ ಬಂದರೆ ಗೊತ್ತಲ್ಲ ಯಾವ ಥರ ಬರುತ್ತೆ ಅಂತ. ಸೊ ಲೈಕ್ FI ರಿಲೇಟೆಡ್, ಸೊ ಆ ಥರ ಎರರ್ ಬರುತ್ತೆ. ಓಕೆ, ಸೊ ಫೈನ್, ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಲ್ಲ, ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ಆ್ಯಂಡ್ ಅದು ಮೈಗ್ರೇಷನ್ ವಿಡಿಯೋ ಅಪ್ಲೋಡ್ ಮಾಡೋದನ್ನ ಒಂದ್ಸಲ ಗೋತ್ರು ಮಾಡಿ. ಸೊ ಸ್ಟಿಲ್ ನಿಮಗೆ ಮೈಗ್ರೇಷನ್ ಇರಲ್ಲ, ಯಾರೋ ಎರರ್ ಇದ್ದರೆ